ನಮ್ಮ ಶ್ರೀಮತಿಯಾದ ಶಾಹಿನ್ ತಾಜ್ ಅವರು 2 ಸತಿ ಸದಸ್ಯರಾಗಿದ್ದಾರೆ, ನಗರಸಭೆ ಅಧ್ಯಕ್ಷರು ಆಗಿದ್ದಾರೆ. ನಾನು ಅಧ್ಯಕ್ಷರಾಗಿದ್ದೀನಿ, ಅಲ್ಲಿ ಸದಸ್ಯರಾಗಿದ್ದೀನಿ. ಇದಕ್ಕೆಲ್ಲ ನಮ್ಮ ನಾಗೇಶ್ ಸಾಹೇಬ್ರು ಇದ್ರು. ನಾನು ಅವ್ರ ಹತ್ರ ಸಲಹೆ ತಗೊಳ್ತಾ ಇದ್ದೆ. ಒಂದಾಗಿ ನಾವು ಎಲ್ಲ ಡೆವಲಪ್ಮೆಂಟ್ಸ್ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಾಗೇಶ್ ಸಾಹೇಬ್ರು MLA ಆದ್ರು, MLA ಆದ್ಮೇಲೆ ಸಚಿವರು ಆದ್ರು, ನಮ್ಮ ಜಿಲ್ಲಾ ಮಂತ್ರಿ ಆದ್ರು. ಎಲ್ಲರಿಗೆ ನಮಸ್ಕಾರ. ನಾನು ನಗರಸಭೆ ಮಾಜಿ ಅಧ್ಯಕ್ಷರು, ಅಲ್ಲಿ ಸದಸ್ಯರು ರಿಯಾಜ್ ಅಹಮದ್ ಅಂತ, ವಾರ್ಡ್ ನಂಬರ್ 23ರ ಸದಸ್ಯರು ನಾನು. ಈ ವಾರ್ಡ್ ನಂಬರ್ 23ನಲ್ಲೇ ಮೊದಲು ಪುರಸಭೆ ಇದ್ದಾಗ ವಾರ್ಡ್ ನಂಬರ್ 19 ಇತ್ತು. ಇದು ಆವಾಗಿನಿಂದ ಎರಡು ಬಾರಿ ನಮ್ಮ ಶ್ರೀಮತಿಯಾದ ಶಾಹಿನ್ ತಾಜ್ ಅವರು 2 ಸತಿ ಸದಸ್ಯರಾಗಿದ್ದಾರೆ, ನಗರಸಭೆ ಅಧ್ಯಕ್ಷರು ಆಗಿದ್ದಾರೆ. ಅವರಾದ್ಮೇಲೆ ನಾನು ಉಪಾಧ್ಯಕ್ಷರಾಗಿ ಮತ್ತೆ ನಾನು ಅಧ್ಯಕ್ಷರಾಗಿದ್ದೀನಿ, ಅಲ್ಲಿ ಸದಸ್ಯರಾಗಿದ್ದೀನಿ. ನನ್ನ ಅವಧಿನಲ್ಲೇ ನಗರತನ ಫೇಸ್ 4 ಏನು ರಿಲೀಸ್ ಆಗಿದ್ದು 31 ವಾರ್ಡ್ಗೂ ಸಮಾನ ವೇತನದಿಂದ ಎಲ್ಲ ವಾರ್ಡ್ಗೂ ಅಮೌಂಟು ಹಂಚಿಕೊಟ್ಟು ಎಲ್ಲ ವಾರ್ಡ್ನಲ್ಲೂ ಒಳ್ಳೆ ಕೆಲಸ ನಡೀತಾ ಇದೆ. ಇನ್ನೊಂದು ನನ್ನ ವಾರ್ಡ್ನಲ್ಲಿ ನಮ್ಮ ಆದಿ ಹನುಮಂತರಾಯ ಅಂತ ದೇವಸ್ಥಾನಕ್ಕೆ ಸ್ಪೆಷಲ್ ಗ್ರಾಂಟ್ಸು ನಮ್ಮ ನಾಗೇಶ್ ಸಾಹೇಬ್ರು 4 ಕೋಟಿ ತಗೊಂಡು ಬಂದಿದ್ರು. ಆ 4 ಕೋಟಿನಲ್ಲಿ ಒಂದು 8 ಲಕ್ಷ ರೂಪಾಯಿ ಅದು ಕಾಂಪೌಂಡ್ ವಾಲು, ಕಾಬೂಲ್ ಟೈಲ್ಸು ಅದೆಲ್ಲ ಹಾಕ್ಸ್ಕೊಟ್ಟಿದ್ದೀನಿ. ಮತ್ತೆ ಅದರ ಪಕ್ಕದಲ್ಲೇ ಇರೋದು ಗರ್ಲ್ಸ್ ಸ್ಕೂಲು ಉರ್ದು ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿ ಒಳಗಡೆ ಎಲ್ಲ ಕಾಂಕ್ರೀಟ್ ಹಾಕ್ಸ್ಕೊಟ್ಟಿದ್ದೀನಿ, ಅದು ಒಂದು 8 ಲಕ್ಷಕ್ಕೆ ಹಾಕ್ಕೊಟ್ಟಿದ್ದೀನಿ. ಮತ್ತೆ ರಣವೀರಮ್ಮ ಟೆಂಪಲ್ ಮುಂಭಾಗಿರೋ ಗಂಗಮ್ಮ ಗುಡಿ, ಆ ಗಂಗಮ್ಮ ಗುಡಿ ಎಲ್ಲ ಕಂಪ್ಲೀಟು 2.5 ಲಕ್ಷ ಹಾಕಿ ಎಲ್ಲ ಕಂಪ್ಲೀಟು ಮುಗಿಸ್ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಗಾನಿಗರ ದೇವಸ್ಥಾನ ಇದೆ, ರಾಮನ ದೇವಸ್ಥಾನ, ಅದು ತುಳಸಿರಾಮ ದೇವಸ್ಥಾನ, ಅದಕ್ಕೆ ಒಂದು 5 ಲಕ್ಷ ಹಾಕಿ ಅಲ್ಲಿ ಕಾಬೂಲ್ ಟೈಲ್ಸು ಎಲ್ಲ ಒಳಗಡೆ ಹಾಕ್ಸಿ ಕೊಟ್ಟಿದ್ದೀನಿ. ನನ್ನ ವಾರ್ಡ್ನಲ್ಲಿ ಯಾವ ದೇವಸ್ಥಾನ ಆಗಲಿ ಯಾವುದನ್ನಾಗಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಗಡಿಗುಡಿಗೆ ಅಲ್ಲಿ ಒಂದು 10 ಲಕ್ಷ ರೂಪಾಯಿ ಹಾಕಿದ್ದೀವಿ. ಮತ್ತೆ ಬಾಬಾ ಹೈದರಾಲಿ ದರ್ಗಾ ಕುಸ್ತಿ ಮೈದಾನಕ್ಕೆ 75 ಲಕ್ಷ ಅದಕ್ಕೆ ಹಾಕಿದ್ದೀವಿ. ಮತ್ತೆ ನಮ್ಮ ಶ್ರೀರಾಮ ಮಂದಿರ ಅದಕ್ಕೆ 75 ಲಕ್ಷ ಹಾಕಿದ್ದೀವಿ. ಇನ್ನ ಕೆಲಸ ಮಾಡಬೇಕು, ಸ್ವಲ್ಪ ಅವರು ಡಿಲೇ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟು. ಅದೂ ಸ್ವಲ್ಪ ಬೇಗನೆ ಅದೂ ಕೆಲಸ ಕಂಪ್ಲೀಟ್ ಆಗುತ್ತೆ. ಮತ್ತೆ ನಮ್ಮ ಶ್ರೀನಿವಾಸಪುರ ಸರ್ಕಲ್ ನಿಂದ ಮದೀನಾ ಮಸೀದಿವರೆಗೂ ಅದೂ ಡಬಲ್ ರೋಡು ನಮ್ಮ ಅವಧಿನಲ್ಲೇ ಮಾಡಿರೋದು. ಮತ್ತೆ ವಾರ್ಡ್ ನಂಬರ್ 25ನಲ್ಲೇ ಕರ್ಗಾ ದೇವಸ್ಥಾನ ಪಕ್ಕದಲ್ಲೇ ಸಂದಾಯ ಭವನಕ್ಕೆ ಅದಕ್ಕೆ ಅಮೌಂಟ್ ಹಾಕಿದ್ದೀವಿ. ನನ್ನ ಅವಧಿನಲ್ಲಿ ಎಲ್ಲ ಮೇಜರ್ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ನಾಗೇಶ್ ಸಾಹೇಬ್ರು ಇದ್ದಾಗ ನೂಗುಲ್ ಬಂಡೆಯನ್ನು ಎಲ್ಲ ಅಲ್ಲಿ ನಮ್ಮ ಕಬ್ರಸ್ತಾನ ಇದೆ, ಅದಕ್ಕೆ ಕಾಂಪೌಂಡ್ಗೆ ಹಾಕಿದ್ದೆ. ಮತ್ತೆ ಕಾಬಾ ಶಾದಿ ಮಹಲ್ ಅದು ಹಿಂಭಾಗ ಅದಕ್ಕೆ ಅಮೌಂಟ್ ಹಾಕಿದ್ವಿ, ಕೆಲಸ ನಡೀತಾ ಇದೆ. ಅದೂನು ನೂಗುಲ್ ಬಂಡೆ ಈದ್ಗಾ ಅದು ನಮ್ಮ ನಾಗೇಶ್ ಸಾಹೇಬ್ರು ಇದ್ದಾಗ ಅದು 1 ಕೋಟಿದು ಅದು ರೋಡ್ ಆಗಿದೆ. ಮತ್ತೆ ಮುತ್ಯಾಲಪೇಟೆ ಆ ರೋಡು ನಮ್ಮ ಅವಧಿನಲ್ಲೇ ಎಲ್ಲ ಆಗಿರೋದು. ಮತ್ತೆ ನಮ್ಮ KGF ರಸ್ತೆ ಅದೂ 4 ಕೋಟಿ ಅವಾಗ ನಮ್ಮ ನಾಗೇಶ್ ಸಾಹೇಬ್ರು ರಿಲೀಸ್ ಮಾಡಿದ್ರು. ಇವಾಗ ಕೆಲಸ ನಡೀತಾ ಇದೆ, ಅದೂ ಸ್ಟಾರ್ಟ್ ಆಗಿದೆ. ಎಲ್ಲ ಮೇಜರ್ ಆಗಿ ಎಲ್ಲ ಟೌನ್ ಡೆವಲಪ್ಮೆಂಟ್ಸ್ ಬಗ್ಗೆ ಕಾಲೇಜ್ ಇಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಮುಂದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ. ಇನ್ನೊಂದು ಈ ಮಟನ್ ಮಾರ್ಕೆಟ್, ಚಿಕನ್ ಮಾರ್ಕೆಟ್ ಇರೋದಕ್ಕೋಸ್ಕರ ಸ್ವಲ್ಪ ಆಳಿತ್ತು ರೋಡು. ಈ ರೋಡ್ಗೆ ನಗರತನ ಫೇಸ್ 4ನಲ್ಲಿ ಹಾಕಿ ಎಲ್ಲ ಕಂಪ್ಲೀಟು MC ರಸ್ತೆಯಿಂದ ನಮ್ಮ ಬಜಾರ್ ರಸ್ತೆವರೆಗೂ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇದು ಒಳ್ಳೆ ರೋಡ್. ಇದು ಇಲ್ಲಿಂದ ಹೋದ್ರೆ ಕುರುಪೇಟು ಒಂದು 7-8 ವಾರ್ಡ್ಗೆ ಹೋಗ್ಬೋದು. ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು. ಆಚೆ ಕಡೆಯಿಂದ ಬರೋವರೆಗೂ ಒಂದು ಸೌಲಭ್ಯ ಆಯಿತು. ಸ್ಟ್ರೈಟ್ ರೋಡು ಸೀದಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು, ಮತ್ತೆ ನೂಗುಲ್ ಬಂಡೆಗೆ ಹೋಗ್ಬೋದು. ಒಂದು 8 ವಾರ್ಡ್ಗೆ ಎಲ್ಲ ರೋಡ್ ಇದು ಅನುಕೂಲ ಆಗಿದೆ. ಇದಕ್ಕೆಲ್ಲ ನಮ್ಮ ನಾಗೇಶ್ ಸಾಹೇಬ್ರು ಇದ್ರು, MLA ಆಗಿದ್ರು. ನಾನು ನಗರಸಭೆ ಅಧ್ಯಕ್ಷರಾಗಿ ಇದ್ದೆ. ನಾನು ಅವ್ರ ಹತ್ರ ಸಲಹೆ ತಗೊಳ್ತಾ ಇದ್ದೆ.
ಅವರು ನನ್ನ ಹತ್ರ ತಗೊಂತಾ ಇದ್ರು. ಇಬ್ಬರು ಸೇರ್ಕೊಂಡು ಒಂದಾಗಿ ನಾವು ಎಲ್ಲ ಡೆವಲಪ್ಮೆಂಟ್ಸ್ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಅವಧಿ ಕಂಪ್ಲೀಟ್ ಆಗಿ 23ನಲ್ಲಿ ಏಪ್ರಿಲ್ನಲ್ಲಿ ಅವ್ರದ್ದು ಮಾರ್ಚ್ನಲ್ಲಿ ಅವರು ಪೀರಿಯಡ್ ಕಂಪ್ಲೀಟ್ ಆಯ್ತು. ಇಬ್ಬರು ಸೇರ್ಕೊಂಡು ಇಷ್ಟು ಮಾತ್ರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿವಸದಲ್ಲಿ ನೋಡೋಣ, ಇನ್ನ ಒಳ್ಳೇದು ಇರೋರು ಮಾಡ್ಲಿ ಅಂತ ನಾನು. ಅದೇ ರೀತಿ ನಮ್ಮ ನಾಗೇಶ್ ಸಾಹೇಬ್ರು MLA ಆದ್ರು, MLA ಆದ್ಮೇಲೆ ಸಚಿವರು ಆದ್ರು, ನಮ್ಮ ಜಿಲ್ಲಾ ಮಂತ್ರಿ ಆದ್ರು. ಆ ಟೈಮ್ನಲ್ಲಿ ನನ್ನ ಅದೃಷ್ಟ, ನನಗೆ ಕ್ಯಾಟಗಿರಿ BCMA ಬಂದು ಅವರೇ BCMA ಕ್ಯಾಟಗಿರಿ ಮಾಡಿಸ್ಕೊಟ್ರೇನು ನಾನು ಅಧ್ಯಕ್ಷರಾದ. ನನ್ನ ಅದೃಷ್ಟ ಅವರ ಅವಧಿನಲ್ಲಿ ನಾನು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಯಾರ ಹತ್ರ ಚೀಮಾರಿ ನಾವು ಮಾಡ್ಕೊಳ್ಳಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀವಿ, ಒಳ್ಳೆತನ ಇಟ್ಕೊಂಡಿದ್ದೀವಿ. ಅಧಿಕಾರ ಏನು ಶಾಶ್ವತ ಇಲ್ಲ, ಎಲ್ಲ ಕಡೆನೂ ಹಾಕಿದ್ದಾರೆ. ತಾಲೂಕಿನ ಐಮ್ಯಾಕ್ಸ್ ಲೈಟ್ಸ್ ಹಾಕಿದ್ದಾರೆ. ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ನಮ್ಮ ಮಾಜಿ ಸಚಿವರಾದ ನಾಗೇಶ್ ಸಾಹೇಬ್ರಿಗೆ ನಮ್ಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಟೌನ್ ಡೆವಲಪ್ಮೆಂಟ್ಸ್ಗೋಸ್ಕರ. ಅದಕ್ಕೆ ನಾವು ಅವರಿಗೆ ಅಭಾರವಾಗಿ ನಾವು ಇರ್ತೀವಿ ಅಂತ ಹೇಳ್ತೀವಿ. ಇನ್ನೊಂದೇನಂದ್ರೆ ದೇವರು ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ನಾನು ಹೇಳ್ತಾ ಮಾತಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.